ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಗ್ರಾಮಗಳಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಮತ್ತು ಶಾಸಕರಾದ ಬಿ ಶಿವಣ್ಣರವರು ಹಾಗೂ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಳ್ಳೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಬಳ್ಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಲ್ಯಾಪ್ಟಾಪ್ ವಿತರಣೆ, ಪ್ರೋತ್ಸಾಹ ಧನದ ಚೆಕ್ ವಿತರಣೆ ಸೇರಿದಂತೆ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮನೋದೇವಿ ಗಣೇಶ್ ರವರು ಮತ್ತು ಉಪಾಧ್ಯಕ್ಷರಾದ ಬಳ್ಳೂರು ವಸಂತ್ ರೆಡ್ಡಿ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಇಲಾಖೆ ಅಧಿಕಾರಿಗಳು, ಬಳ್ಳೂರು ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಡಿಒ ಜಯರಾಮ್, ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು.
ಇವತ್ತು ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಉದ್ಘಾಟನೆಗೆ ಮಹಾಪೂರವೇ ಆಗಿದೆ ಅಂತ ನನ್ನ ಭಾವನೆ. ಯಾಕೆಂದರೆ ಗ್ರಾಮ ನೈರ್ಮಲ್ಯ ಬಹಳ ಮುಖ್ಯವಾದದ್ದು. ಕುಡಿಯುವ ನೀರಿನ ಘಟಕಗಳನ್ನು ಇವತ್ತು ಉದ್ಘಾಟನೆ ಮಾಡಲಾಗಿದೆ ಮತ್ತು ತ್ಯಾಜ್ಯ ನಿರ್ವಹಣೆ ಘಟಕವನ್ನು ಮಾಡಲಾಗಿದೆ. ಅದೇ ರೀತಿ ಶಾಲೆಗಳಿಗೆ ಕಟ್ಟಡವನ್ನು ಕಟ್ಟಿಸಿಕೊಟ್ಟಂಥ ದಾನಿಗಳಾದಂಥ ವಸಂತ್ ರೆಡ್ಡಿ ಮತ್ತು ಶಶಿಕಲಾ ಅವರ ತಾಯಿಯವರ ಹೆಸರಲ್ಲಿ ಕೊಟ್ಟಿದ್ದಾರೆ. ಮತ್ತು ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಕೂಡ ನಾವು ಉದ್ಘಾಟನೆ ಮಾಡಿದ್ದೇವೆ. ಮತ್ತು ಅಂಗನವಾಡಿ ಕಟ್ಟಡಕ್ಕೆ ಇವತ್ತು ಅಂಗನವಾಡಿ ವ್ಯವಸ್ಥೆ ಏನಿದೆ ಅದು ಸಮರ್ಪಕವಾಗಿ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಮಕ್ಕಳ ಆರೋಗ್ಯ, ಮಕ್ಕಳ ಪೌಷ್ಟಿಕತೆ
ಮತ್ತು ಗರ್ಭಿಣಿಯರ ಪೌಷ್ಟಿಕತೆ ಬಹಳ ಮುಖ್ಯವಾದದ್ದು. ಇವತ್ತು ಕುಡಿಯುವ ನೀರು, ಇವತ್ತು ಭಾರತ ದೇಶದಲ್ಲಿ ಸುಮಾರು ಇವತ್ತು ಜಲ್ ಜೀವನ್ ಸ್ಕೀಮ್ ಅಡಿ ಸುಮಾರು 11 ಕೋಟಿ ಕುಟುಂಬಗಳಿಗೆ ಮನೆ ಮನೆಗೆ ಗಂಗೆ ಅನ್ನುವ ಯೋಜನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಸುಮಾರು 13 ಕೋಟಿ ಮನೆಗಳಿಗೆ ಮತ್ತು ಅಡಿಗೆಯ ಅನಿಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ. ಇದರಿಂದ ಹಾಗೆಯೇ ಸ್ವಚ್ಛ ಭಾರತದ ಅಡಿಯಲ್ಲಿ ಸುಮಾರು 12 ಕೋಟಿ ಮನೆಗಳಿಗೆ ಇವತ್ತು ಶೌಚಾಲಯವನ್ನು ಕೊಡುವಂಥ ವ್ಯವಸ್ಥೆ. ಇವತ್ತು ಬಹಳ ಮುಖ್ಯವಾದದ್ದು ಅಂತ ಯಾಕಂದ್ರೆ ಮೈಕು ಸಿಕ್ಕಿದೆ ನಮ್ಮ ಕೈಗೆ, ಆದರೂ ಕೂಡ ಈ ಸಮಯ ಜಾಸ್ತಿ ಆಗಿದೆ, ಜಾಸ್ತಿ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಇವತ್ತು ಬಳ್ಳೂರು ಗ್ರಾಮ ಪಂಚಾಯಿತಿ ಇವತ್ತು ವ್ಯಾಪ್ತಿಯಲ್ಲಿ ನಾವು ಹಲವಾರು ಯೋಜನೆಗಳಿಗೆ ನಾವೆಲ್ಲ ಸೇರಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಮತ್ತು ಕೆಲವಕ್ಕೆ ಶಂಕುಸ್ಥಾಪನೆ ಕೂಡ ಮಾಡಿದ್ದೇವೆ. ಅದರಿಂದ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಶಾಸಕರು ಮತ್ತು ಎಲ್ಲ ಪಂಚಾಯಿತಿ ಸದಸ್ಯರುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಇವತ್ತು ಗ್ರಾಮೀಣ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆದಾಗೆ. ಈ ಇವತ್ತು ಹಲವಾರು ಸದಸ್ಯರನ್ನು ನೋಡಿದೆ, ನಾನು ಹೆಚ್ಚು ಮಹಿಳೆಯರೇ ಇದ್ದಾರೆ. ಇವಾಗ ಕೂಡ ಶಾಸನ ಕೂಡ ಆಗಿದೆ ರಾಜ್ಯ ಸರ್ಕಾರದ, ಅದರಲ್ಲೂ ರಾಷ್ಟ್ರ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ಕಲ್ಪನೆ ಇತ್ತು, ನಾವು ಮಹಿಳೆಯರಿಗೆ ಹೆಚ್ಚು ಮೀಸಲಾತಿಯನ್ನು ಕೊಡಬೇಕು ಅಂತ. ಇವಾಗ ಏನಾಗಿತ್ತು, ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾತ್ರ ಮಹಿಳೆಯರಿಗೆ ಒಂದು ಮೀಸಲಾತಿ ಇತ್ತು. ಇವಾಗ 33% ಮೀಸಲಾತಿಯನ್ನು ಇವತ್ತು ವಿಧಾನಸಭೆ ಮತ್ತು ಲೋಕಸಭೆಗೆ ಇವಾಗ ಅದು ಶಾಸನ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಪಾರ್ಲಿಮೆಂಟಲ್ಲಿ ಆಗ್ಬೋದು, ವಿಧಾನಸಭೆದಲ್ಲಾಗ್ಬೋದು ಹೆಚ್ಚು ಮಹಿಳೆಯರನ್ನು ನೋಡ್ತೇವೆ. ಇದು ಮಹಿಳಾ ಶಕ್ತಿ ಅಥವಾ ನಾರಿ ಶಕ್ತಿ ಅಂತ ಏನು ಹೇಳುತ್ತೆ, ಅದಕ್ಕೆ ಇದು ಒಂದು ಪೂರಕವಾಗುತ್ತೆ. ಅದರಿಂದ ಇವತ್ತು ಯಾಕೆಂದರೆ ಮಹಿಳೆಯರನ್ನ ಹೆಚ್ಚು ಸಬಲೀಕರಣ, ಇವತ್ತು ಮುದ್ರಾ ಲೋನ್ ಅಂತ ಇದೆ ಹಳ್ಳಿಗಳಲ್ಲಿ, ನೋಡ್ಬೋದು ಮೈಕ್ರೋ ಫೈನಾನ್ಸಿಂಗಿಂದ ಎಷ್ಟು ಸಮಸ್ಯೆ ಆಗಿದೆ. ನಾನು ಹಲವಾರು ಕುಟುಂಬಗಳನ್ನು ನೋಡಿದ್ದೇನೆ. 2 ಲಕ್ಷ ಸಾಲ ತೆಗೆದುಕೊಂಡು 30 ಲಕ್ಷದ ತನಕ ಬಡ್ಡಿಯನ್ನು ಅವ್ರಿಗೆ ಸುಲಿಗೆ ಮಾಡಿದ್ದಾರೆ, ಅವರಿಗೆ ಪ್ರಾಣಭಯ ಮಾಡಿದ್ದಾರೆ. ಅದರಿಂದ ಇವತ್ತು ಮುದ್ರಾ ಲೋನ್ ಅಡಿಯಲ್ಲಿ ಇವತ್ತು 5,000ದಿಂದ 50,000 ತನಕ ಇವತ್ತು ಮುದ್ರಾ ಲೋನನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನು ಉಪಯೋಗಿಸ್ಕೋಬೇಕು. ಅದೇ ರೀತಿ ಇವತ್ತು ಪ್ರಧಾನಮಂತ್ರಿ ಸಂವಿಧಾನ ಅಂದ್ಬಿಟ್ಟು ಸ್ಟ್ರೀಟ್ ವೆಂಡರ್, ಇದೆಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ, ಬೀದಿ ಬದಿ ವ್ಯಾಪಾರಿಗಳಾಗ್ಬೋದು ಅಥವಾ ಸಣ್ಣ ಸಣ್ಣ ಅಂಗಡಿಯನ್ನು ಇಟ್ಟುಕೊಂಡು ದೊಡ್ಡ ಬ್ಯಾಂಕ್ಗಳಿಗೆ ಕೈಗೆಟಕದೇ ಇರತಕ್ಕಂಥ ಇವತ್ತು ಸಂಘಟನೆಗಳು ಅಥವಾ ವೈಯಕ್ತಿಕವಾಗಿ ಈ ಸಾಲವನ್ನು ಪಡಿಬಹುದು. ಇವತ್ತು ಮುದ್ರಾ ಅಡಿ ಯೋಜನೆಯಲ್ಲಿ ಭಾರತ ದೇಶದಲ್ಲಿ 32 ಲಕ್ಷ ಕೋಟಿಯನ್ನು ಸುಮಾರು 52 ಕೋಟಿ ಜನರಿಗೆ ವಿತರಣೆ ಮಾಡಲಾಗಿದೆ. ಅದರಿಂದ ಅದನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಇದರಲ್ಲಿ ಇನ್ನೊಂದು ಅಂಶ ಅಂದರೆ 50% ಈ ಸಾಲ ಪಡೆದವರು ಮಹಿಳೆಯರಿದ್ದಾರೆ. ಇವತ್ತು ತರಕಾರಿ ಮಾರೋರಾಗ್ಬೋದು ಅಥವಾ ಹಣ್ಣು ಮಾರೋರಾಗ್ಬೋದು ಅಥವಾ ಯಾವುದೋ ಸಣ್ಣ ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿರ್ಬೋದು ಅಥವಾ ಯಾವುದೋ ಇನ್ನೊಂದು ಸಣ್ಣ ಒಂದು ವ್ಯವಹಾರ ಮಾಡುವಂಥದ್ದು ಅಥವಾ ಈ ರೀತಿ ಅಥವಾ ವ್ಯವಸಾಯ ಮಾಡುವಂಥದ್ದು. ಅದರಿಂದ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಅಂತ ಏನಿದೆ, ಕೆಲವು ಕಡೆ ಇನ್ನೂ ಇದರ ಹಾವಳಿ ಇದೆ. ಇದನ್ನು ನಾವು ಮಟ್ಟ ಹಾಕಲೇಬೇಕು. ಅದರಿಂದ ಇವತ್ತು ಇನ್ನೊಂದು ಬಹಳ ಅದ್ಭುತವಾದಂಥ ಶಾಸನವನ್ನು ಈಗ ಮೊನ್ನೆ ನಡೆದ ಲೋಕಸಭೆಯಲ್ಲಿ ಒಂದು ಮಂಡನೆ ಆಗಿದೆ. ಅದು ಅನುಮೋದನೆ ಕೂಡ ಸಿಕ್ಕಿದೆ. ಅದಕ್ಕೆ ಲೋಕಸಭೆ, ರಾಜ್ಯಸಭೆ ಮತ್ತು ನಮ್ಮ ರಾಷ್ಟ್ರಪತಿಗಳ ಅನುಮೋದನೆ ಕೂಡ ಆಗಿದೆ. ಆನ್ಲೈನ್ ಗ್ಯಾಮ್ಲಿಂಗ್ ಅಂತ. ಇವಾಗ ಏನಾಗುತ್ತೆ, ಎಲ್ಲ ಏನೋ ಒಂದು 5,000 3,000 ದುಡಿತಾರೆ, ಅದರಲ್ಲಿ ಆನ್ಲೈನ್ ಇವತ್ತು ಮೊಬೈಲ್ ಫೋನ್ಗಳಲ್ಲೇ ನೀವು ಬೆಟ್ಟಿಂಗ್ ಕಟ್ಬೋದು. ಸೊ ಅದನ್ನು ಇವತ್ತು ರೆಗ್ಯುಲೇಟ್ ಮಾಡಿ ಬ್ಯಾನ್ ಮಾಡಿದೆ. ಅದರಿಂದ ಎಷ್ಟೋ ಜನರು ಕುಟುಂಬವನ್ನು, ಅವರ ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ. ಕುಟುಂಬದ ಒಂದು ವ್ಯವಸ್ಥೆ ಎಲ್ಲ ಹಾಳಾಗಿದೆ. ಇವತ್ತು ಆನ್ಲೈನು ಬ್ಯಾನ್ ಮಾಡಿರೋದು ನಿಜವಾಗ್ಲೂ ಒಂದು ಉತ್ತಮವಾದಂಥ ಒಂದು ನಿರ್ಧಾರ ಅಂತಲೇ ಹೇಳಬೇಕಾಗತ್ತೆ. ಇವತ್ತು ಕುಡಿಯುವ ನೀರು ಇವತ್ತು ನೋಡ್ಬೋದು, ಇವತ್ತು ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಕೇವಲ ನೀರು ಮಾತ್ರ ಸಿಗ್ತಾ ಇಲ್ಲ. ನಿಮಗೆ ಇವತ್ತು ಶುದ್ಧ ನೀರಿನ ಘಟಕವನ್ನು ಕೂಡ ಒಂದು ನಮ್ಮ MLA ಅವರ ಅನುದಾನದಲ್ಲಿ ಆಗಿದೆ ಇವತ್ತು. ಸೊ ಇವತ್ತು ಈ ಮನೆ ಮನೆಗೆ ಜಲ ಕೊಡುವಂಥದ್ದು ಏನಿದೆ ಅಂದರೆ, ಇದರಿಂದ ಒಂದು ಶುದ್ಧ ನೀರನ್ನು ನಾವು ಕೊಡ್ತಾ ಇದ್ದೇವೆ.
ಎರಡನೇದು ಬಹಳ ಮುಖ್ಯ, ಹಲವಾರು ಕಾಯಿಲೆಗಳು ಕೂಡ ಕಡಿಮೆ ಆಗಿದೆ. ಇವತ್ತು ಸ್ವಚ್ಛ ಭಾರತ್ ಯೋಜನೆಯಿಂದ ಕೂಡ ಕಾಯಿಲೆಗಳು ಕಡಿಮೆ ಆಗಿದೆ. ಇವತ್ತು ಜಲ್ ಜೀವನ್ ಸ್ಕೀಮ್ ಯೋಜನೆ ಅಡಿಯಿಂದ ಕೂಡ ಇವತ್ತು ಈ ಕಾಯಿಲೆಗಳು ಕಡಿಮೆ ಆಗಿದೆ. ಈಗ ಇದು ಕೆಲವರಿಗೆ ಇದು ಹೊಟ್ಟೆ ಬಾಧೆ ಆಗ್ಬೋದು, ಟೈಫಾಯ್ಡ್ ಜ್ವರಗಳಾಗ್ಬೋದು, ಸಾಂಕ್ರಾಮಿಕ ರೋಗಗಳು ಹಲವಾರು ಇವತ್ತು ಈ ಸ್ಕೀಮಿಂದ ಕಡಿಮೆ ಆಗಿದೆ. ಸೊ ಬಹಳ ಮುಖ್ಯವಾದದ್ದು ಇವತ್ತು ಶಿಕ್ಷಣ ಕೂಡ ಅಷ್ಟೇ. ಇವತ್ತು ಆಶಾ ಕಾರ್ಯಕರ್ತರಾಗ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗ್ಬೋದು, ಇವತ್ತು ನಮ್ಮ ಜನಸಾಮಾನ್ಯರ ಪ್ರಾಥಮಿಕ ಆರೋಗ್ಯ ಚೆನ್ನಾಗಿ ಇರಬೇಕಾದ್ರೆ ಇವತ್ತು ಅಂಗನವಾಡಿ ಮತ್ತು ಆಶಾ ವರ್ಕರ್ಸ್ನ ನಾನು ನಿಜವಾಗ್ಲೂ ಅಭಿನಂದಿಸ್ತೀನಿ. ಯಾಕೆಂದರೆ ಅವರಿಗೆ ಹಲವಾರು ಯಾಕೆಂದರೆ ಇವತ್ತು ಮಕ್ಕಳ ಆರೋಗ್ಯವನ್ನು ಅಂದರೆ ಅಂಗನವಾಡಿಯವರು 5 ವರ್ಷದ ತನಕ ಮಕ್ಕಳಿಗೆ ಆರೋಗ್ಯ ಪೌಷ್ಟಿಕ ಆಹಾರವನ್ನು ತಲುಪುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಶಿಶು ಮರಣ ಆಗ್ಬೋದು ಅಥವಾ ತಾಯಿ ಮರಣ ಅಂದರೆ ಇನ್ಫೆಂಟ್ ಮಾರ್ಟಾಲಿಟಿ ರೇಟು, ಮೆಟರ್ನಲ್ ಮಾರ್ಟಾಲಿಟಿ ಗಣನೀಯವಾಗಿ ಕಡಿಮೆ ಆಗಿದೆ. ಇದಕ್ಕೆ ಬಹಳ ಮುಖ್ಯವಾದದ್ದು ನಮ್ಮ ಅಂಗನವಾಡಿ ವರ್ಕರ್ಸು, ಆಶಾ ವರ್ಕರ್ಸು. ಏಕೆಂದರೆ ಇವಾಗ ಅವ್ರಿಗೆ ಹಲವಾರು ಸಮಸ್ಯೆಗಳಿತ್ತು. ಸ್ವಲ್ಪ ಇತ್ತೀಚೆಗೆ ಸಂಭಾವನೆ ಸ್ವಲ್ಪ ಜಾಸ್ತಿ ಆಗಿದೆ, ಇನ್ನೂ ಸಾಲದು, ಅದು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗಬೇಕು ಅಂತ ನನ್ನ ಅನಿಸಿಕೆ. ಹಾಗಾಗಿ ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ. ಯಾಕೆಂದರೆ ಈಗ ಆಲ್ರೆಡಿ ಸಮಯ ಆಗಿದೆ. ಇವತ್ತು ಶಾಲೆಗಳಲ್ಲೂ ಅಷ್ಟೇ ಬಹಳ ಖುಷಿಯಾಯಿತು. ಇವತ್ತು ನಾವು ಶಾಲೆಗೆ ಹೋಗಿದ್ವಿ, ಸರ್ಕಾರಿ ಶಾಲೆಗೆ, ಅಲ್ಲಿ 400 ವಿದ್ಯಾರ್ಥಿಗಳು ಬರ್ತಿದ್ದಾರೆ ಅಂತ. ಕೆಲವು ನೋಡ್ಬೋದು, ಕೆಲವು ಹಳ್ಳಿಗಳಲ್ಲಿ ಕೆಲವು ಶಾಲೆಗಳಲ್ಲಿ ಕೇವಲ 3 ವಿದ್ಯಾರ್ಥಿ 4 ವಿದ್ಯಾರ್ಥಿ ಅಂದ್ಬಿಟ್ಟು ಶಾಲೆಗಳು ಮುಚ್ಚುತ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳನ್ನು ನಾವು ಸಬಲೀಕರಣ ಮಾಡಬೇಕಾಗತ್ತೆ. ಅಲ್ಲಿಗೆ ಹೆಚ್ಚು ಸಿಬ್ಬಂದಿಗಳನ್ನು ಕೊಡಬೇಕು, ಹೆಚ್ಚು ಶಿಕ್ಷಕರನ್ನು ಕೊಡಬೇಕು. ಯಾಕೆಂದರೆ ಸುಮಾರು ಇವತ್ತು ನಮ್ಮ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಾಗ್ಬೋದು, ಸರ್ಕಾರಿ ಆಸ್ಪತ್ರೆಗಳಲ್ಲಾಗ್ಬೋದು, 50% ಸಿಬ್ಬಂದಿಗಳ ಕೊರತೆ ಇದೆ. ಅದನ್ನು ನಾವು ಸಿಬ್ಬಂದಿಗಳು, ಏಕೆಂದರೆ ಕೇವಲ ಕಟ್ಟಡಗಳಿಂದನೇ ನಾವು ಎಲ್ಲ ವ್ಯವಸ್ಥೆ ಎಲ್ಲ ನಾವು ಸವಲತ್ತನ್ನು ಕೊಡಲಿಕ್ಕಾಗಲ್ಲ. ಸಿಬ್ಬಂದಿಗಳ ನೇಮಕಾತಿ ಎಲ್ಲ ಇಲಾಖೆಗಳಲ್ಲೂ ಆಗಬೇಕಾಗಿದೆ. ಸೊ ಹೀಗಾಗಿ ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ. ಬಳ್ಳೂರು ಪಂಚಾಯಿತಿ ಆರ್ಥಿಕವಾಗಿ ಸ್ವಲ್ಪ ಸಬಲೀಕರಣ ಆಗಿದೆ ಅಂತ ನನ್ನ ಭಾವನೆ. ಯಾಕೆಂದರೆ ಇದರಲ್ಲಿ ಏನಾಗಿದೆ, ಆನೇಕಲ್ಲು ಸುತ್ತಮುತ್ತಲ ಇರತಕ್ಕಂಥ ಬೆಂಗಳೂರು ಗ್ರಾಮಾಂತರ ಅಂದರೆ ಬೆಂಗಳೂರಿಗೆ ಅಂಟಿಕೊಂಡಿರತಕ್ಕಂಥ ಪಂಚಾಯಿತಿಗಳಲ್ಲಿ ಸ್ವಲ್ಪ ಆರ್ಥಿಕ ಸಂಪನ್ಮೂಲ ಇದೆ. ಆದರೂ ಕೂಡ ನಿಮ್ಮ ಪಂಚಾಯಿತಿಯ ಸಂಪನ್ಮೂಲಗಳು ಮತ್ತು CSR ಅಡಿಯಲ್ಲಿ ಎರಡನ್ನೂ ಸೇರಿ, ದಾನಿಗಳ ಹಣ ಎಲ್ಲ ಸೇರಿ ತಾವೆಲ್ಲ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದೀರಿ. ಸೊ ಬಳ್ಳೂರು ಪಂಚಾಯಿತಿ ನನಗೆ ನೋಡಿ ಬಹಳ ಖುಷಿಯಾಯಿತು. ಎಲ್ಲ ಸದಸ್ಯರನ್ನು ನಾನು ಅಭಿನಂದಿಸ್ತೇನೆ, ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ಬಳ್ಳೂರು ಗ್ರಾಮ ಪಂಚಾಯಿತಿ ಒಂದು ಮಾದರಿ ಗ್ರಾಮ ಪಂಚಾಯಿತಿ ಅಂತ ನನ್ನ ಭಾವನೆ. ಬಳ್ಳೂರು ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳಲ್ಲಿ ಇವತ್ತು ಕೆಲವು ಲೋಕಾರ್ಪಣೆ, ಕೆಲವು ಮತ್ತು ಶಂಕುಸ್ಥಾಪನೆಗಳನ್ನು ಮಾಡಿದ್ದೀವಿ. ಶಾಲೆಯಿಂದ ಹಿಡಿದು ನಿರ್ಮಲ ಘಟಕವರೆಗೂ, ಕುಡಿಯುವ ನೀರಿನ ಘಟಕವರೆಗೂ ಕೂಡ ಇವತ್ತು ಇಲ್ಲಿ ಮಾಡಿದ್ದೀರಿ. ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರನ್ನು ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸದಸ್ಯರ ಸಹಯೋಗದೊಂದಿಗೆ ಪ್ರತಿ ಗ್ರಾಮದಲ್ಲೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸ ಆಗಿದೆ. ಸೊ ಈ ಬಳ್ಳೂರು ಗ್ರಾಮದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು, ಒಳ್ಳೆಯ ಕೆಲಸ ಆಗ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸ್ತಾ, ಹೆಚ್ಚು ಮಾತನಾಡೋದಿಲ್ಲ. ಡಾಕ್ಟರ್ ಆಗಲೇ ಹೇಳಿದ್ದಾರೆ ಯಾವ್ಯಾವ ಕಾರ್ಯಕ್ರಮಗಳು ಆಗಬೇಕು, ನಿಮ್ಮಿಂದ ಏನು ಅಪೇಕ್ಷೆ ಇದೆ. ಸಾರ್ವಜನಿಕವಾಗಿ ನಾವು ಕೂಡ ಜೊತೆಯಲ್ಲಿ ಸೇರಿಕೊಂಡಾಗ ಮಾತ್ರ ಗ್ರಾಮಾಭಿವೃದ್ಧಿ ಆಗುತ್ತೆ. ಗ್ರಾಮಾಭಿವೃದ್ಧಿ ಆದರೆ ಪಂಚಾಯತಿ ಅಭಿವೃದ್ಧಿ ಆಗುತ್ತೆ, ಹಾಗೆ ಕ್ಷೇತ್ರಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ನನ್ನ 2 ಮಾತಿಗೆ ವಿರಾಮವನ್ನು. ನಮ್ಮ ಬಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಹಮ್ಮಿಕೊಂಡು ಇವತ್ತು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯೂ ಕೂಡ ಆಗಿದೆ. ಇವತ್ತು ಅದರಲ್ಲಿ ಅರಳಿ ಗ್ರಾಮದಲ್ಲಿ ತುಂಬ ದಿನಗಳಿಂದ ಬೇಡಿಕೆ ಇತ್ತು. ಆ ಗ್ರಾಮಸ್ಥರೆಲ್ಲರೂ ಕೂಡ ನಾವು ಹತ್ತಿಬೆಲೆಗೆ ಹೋಗಬೇಕು, ಇಲ್ಲ ಬಳ್ಳೂರಿಗೆ ಹೋಗಬೇಕು, ರೇಷನ್ ತಗೊಳ್ಳೋದಕ್ಕೆ ನಮಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಅದನ್ನು ಕೂಡಲೇ ನಾವು ಆ ಅರೇಳಿ ಗ್ರಾಮದಲ್ಲೇನೆ ಇವತ್ತು ಪಡಿತರ ಆಹಾರ ಧಾನ್ಯ ವಿತರಣಾ ಒಂದು ಕೊಠಡಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಅದರಿಂದ ಆ ಗ್ರಾಮದಲ್ಲಿರ್ತಕ್ಕಂಥವ್ರಿಗೆ ಸಂಪೂರ್ಣವಾದಂಥ ಒಂದು ಅನುಕೂಲ ಆಗಿದೆ. ಎಲ್ಲೋ ಹೋಗಿ ದೂರದಿಂದ ರೇಷನ್ ತಗೊಂಡು ಹೊತ್ಕೊಂಡು ಬರೋದಕ್ಕೆ ಅದು ಕಷ್ಟ ಆಗ್ತಾ ಇತ್ತು, ಇದರಿಂದ ಅನುಕೂಲ ಆಗಿದೆ. ಅದೇ ರೀತಿಯಾಗಿ ಇವತ್ತು ಕೊಡ್ಲಿಪುರ ಗ್ರಾಮದಲ್ಲಿ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕ
ಒಂದು ಶಂಕುಸ್ಥಾಪನೆಯನ್ನು ಕೂಡ ಆಗಿದೆ. ಹಳೆಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡದ ಉದ್ಘಾಟನೆ, ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆಯನ್ನು ಕೂಡ ಆಗಿದೆ. ದಾಸನಪುರ ಗ್ರಾಮದಲ್ಲಿ ಇವತ್ತು ಅಂಗನವಾಡಿ ಘಟಕ ಶಂಕುಸ್ಥಾಪನೆಯನ್ನು ಕೂಡ ಇವತ್ತು ನಾವು ಮತ್ತು ನಮ್ಮ ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ನ ಸದಸ್ಯರು, ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಕೂಡ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಬಳ್ಳೂರು ಗ್ರಾಮದಲ್ಲಿ ಅಂಬೇಡ್ಕರ್ ನಗರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಯ ಕಾಂಪೌಂಡ್ನ ಪುನರ್ ನವೀಕರಣದ ಕಾರ್ಯಕ್ರಮ ಇತ್ತು, ಅದು ಕೂಡ ಇವತ್ತು ಮುಗಿಸಿದ್ದೇವೆ. ಅದೇ ರೀತಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಘನತ್ಯಾಜ್ಯ ವಿಲೇವಾರಿ ಘಟಕ, ಗ್ರಂಥಾಲಯ, ಶಾಲಾ ಕಟ್ಟಡ, ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ, ವಿಕಲಚೇತನರ 5% ಸಹಾಯಧನ, ಶ್ರೀಶಕ್ತಿ ಸಂಘಕ್ಕೆ ಲ್ಯಾಪ್ಟಾಪ್, ಚೇರ್, ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದೀರಿ. ನಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ ನಾವು ಹೇಳ್ತಾ ಇದ್ದೀವಿ ಹೆಚ್ಚಿನ ಒಂದು ಅನುದಾನ ಇದೆ ಅಂತೇಳಿ, ಆದರೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಕೂಡ ನಮ್ಮಲ್ಲಿ ಅನುದಾನ ಕೊರತೆ ಇದೆ ಅಂತ ಹೇಳಿದ್ರು. ಆದರೆ ಇಂದಿನ ದಿನಗಳಲ್ಲಿ ಈ ಎಲ್ಲ ಗ್ರಾಮಗಳಲ್ಲೂ ಕೂಡ ಇವತ್ತು ಕಾಂಕ್ರೀಟ್ ರಸ್ತೆಯನ್ನು ಮಾಡುವಂಥದ್ದು ಇರ್ಬೋದು, ಮತ್ತು ಈ ನಮ್ಮ TVS ರಸ್ತೆ ಇವತ್ತು ಏನಿದೆ ಆ ರಸ್ತೆಗೆ ಡಾಂಬರೀಕರಣ ಆಗುವಂಥದ್ದು ಇರ್ಬೋದು, ಬಳ್ಳೂರು ಗ್ರಾಮಕ್ಕೆ ಎಲ್ಲನೂ ಕೂಡ ಮಾಡ್ಕೊಂಡು ಬಂದಿವಿ. ಇವತ್ತು ಇನ್ನೂ ಕೂಡ ಅನೇಕ ಗ್ರಾಮಗಳಲ್ಲಿ ಅನೇಕ ರಸ್ತೆಗಳು ಇವತ್ತು ಹೆಚ್ಚಿನ ರೀತಿಯಲ್ಲಿ ಇವತ್ತು ಡ್ಯಾಮೇಜ್ ಆಗಿದ್ದಾವೆ. ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಅನುದಾನವನ್ನು ತಂದು ಅದನ್ನೆಲ್ಲೂ ಕೂಡ ಮಾಡುವಂಥದ್ದಕ್ಕೆ ಚಾಲನೆಯನ್ನು ಕೊಡ್ತೇವೆ. ಇವತ್ತು ಸರ್ಕಾರನೂ ಕೂಡ ಅನೇಕ ಕಾರ್ಯಕ್ರಮಗಳಿತ್ತು, ಇಂಡಿವಿಜುವಲ್ ಆಗಿ ಎಲ್ಲ ಜನಗಳಿಗೂ ಕೂಡ ಅನುಕೂಲ ಆಗಬೇಕು ಅಂತೇಳಿ ಇವತ್ತು ನಮ್ಮ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಇವತ್ತು 2,00,000 ರೂಪಾಯಿ ಒಂದೊಂದು ಕುಟುಂಬದಲ್ಲಿ ಒಬ್ಬರಿಗೆ ಇವತ್ತು ಎಲ್ಲರೂ ಕೂಡ ಸಿಗ್ತಾ ಇದೆ. ಬರ್ತಾ ಇದೆ ನಮ್ಮ ಎಲ್ಲರಿಗೂ 2,00,000 ರೂಪಾಯಿ ಎಲ್ಲರಿಗೂ ಬರ್ತಾ ಇದೆಯಾ? ಅದೇ ರೀತಿಯಾಗಿ ಇವತ್ತು ಕರೆಂಟ್ ಬಿಲ್ ಫ್ರೀ, ಸುಮಾರು 200 ಯೂನಿಟ್ವರೆಗೂ ಕೂಡ ಕರೆಂಟ್ ಬಿಲ್ ಫ್ರೀ ಇವತ್ತು ಸರ್ಕಾರನೂ ಕೂಡ ಕೊಟ್ಟಿದೆ. ಅದೇ ರೀತಿಯಾಗಿ ನಮಗೆ ಇವತ್ತು ಮಹಿಳೆಯರೆಲ್ಲರೂ ಕೂಡ ಬಸ್ಸಲ್ಲಿ ಫ್ರೀಯಾಗಿ ಓಡಾಡುವಂಥದ್ದಕ್ಕೆ ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಸರ್ಕಾರ ಮತ್ತು ಜನಸಾಮಾನ್ಯರಿಗೆ ಅದರಿಂದ ಅನುಕೂಲ ಆಗಬೇಕು. ಬೇರೆ ಕಡೆ ಎಲ್ಲರೂ ಕೂಡ ಮನೇಲೇ ಇರ್ತಾರೆ, ಹೆಣ್ಮಕ್ಳು ಎಲ್ಲ ಕಡೆ ಓಡಾಡಲಿ, ದೇವಸ್ಥಾನಗಳು ಹೋಗಲಿ ಅಂತೇಳಿ ಎಲ್ಲ ಕಡೆಯಿಂದ ಫ್ರೀಯಾಗಿ ಇವತ್ತು ಬಸ್ ಕೂಡ ಕೊಟ್ಟಿದ್ದೀವಿ. ಈ ರೀತಿಯಾಗಿ ಸರ್ಕಾರದಲ್ಲಿ ಇವತ್ತು 5 kg ಅಕ್ಕಿ ಮೊದಲು ಕೊಡ್ತಾ ಇತ್ತು, ಇವತ್ತು 10 kg ಅಕ್ಕಿ ಒಬ್ಬೊಬ್ಬರಿಗೆ, ಸರ್ಕಾರದಿಂದ 10 kg ಅಕ್ಕಿ ಇವತ್ತು ಒಬ್ಬೊಬ್ಬರಿಗೆ ಪ್ರತಿಯೊಂದು ಕುಟುಂಬದಲ್ಲಿರ್ತಕ್ಕಂಥವ್ರು ಕೂಡ ಇವತ್ತು ಸಿಗ್ತಾ ಇದೆ. ಇವೆಲ್ಲರೂ ಕೂಡ ಸಂಪೂರ್ಣವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ಇವತ್ತು ಕನಿಷ್ಠ ಪಕ್ಷ 5,000 to 6,000 ರೂಪಾಯಿ, 2,000 ರೂಪಾಯಿ, ಮತ್ತೆ ಬಸ್ ಲೆಕ್ಕ ಹಾಕೊಂಡ್ರೆ ಮತ್ತೆ ಕರೆಂಟ್ ಬಿಲ್ ಇರ್ಬೋದು. ಅದೇ ರೀತಿಯಾಗಿ ನಮ್ಮ ಯುವಕರಿಗೆ ಇವತ್ತು ಅದು ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ 3,000 ರೂಪಾಯಿ, ಮತ್ತೆ ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ 3,000 ರೂಪಾಯಿ, ಮತ್ತೆ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ 1,500 ರೂಪಾಯಿ. ಇವೆಲ್ಲನೂ ಕೂಡ ಸರ್ಕಾರದ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮದ ಮುಖಾಂತರ, ಗ್ಯಾರಂಟಿ ಯೋಜನೆಗಳ ಮುಖಾಂತರ ತಮಗೆಲ್ಲರೂ ಕೂಡ ಸಿಗ್ತಾ ಇದೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿನಲ್ಲೂ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರೆಲ್ಲರೂ ಕೂಡ ಸೇರಿ ಉತ್ತಮವಾದಂಥ ಒಂದು ಕೆಲಸವನ್ನು ಇವತ್ತು ಎಲ್ಲರೂ ಕೂಡ ಮಾಡಿದ್ದೀರಾ. ಈಗ ನಮ್ಮೆಲ್ಲರ ಉದ್ದೇಶ ಇಷ್ಟೇ, ನಮ್ಮ ಲೋಕಸಭಾ ಸದಸ್ಯರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯಗಳಿರ್ಬೋದು, ಎಲ್ಲರ ಉದ್ದೇಶ ಏನಂತ ಹೇಳಿದ್ರೆ ಜನಸಾಮಾನ್ಯರು ಇವತ್ತು ನಮ್ಮನ್ನು ನಂಬಿ ವೋಟ್ ಹಾಕಿ ಅವರಿಗೆ ನ್ಯಾಯ ಕೊಡಿಸುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ನಮ್ಮ ಒಂದು ವ್ಯಾಪ್ತಿನಲ್ಲಿ ಇವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿ, ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಅಲ್ಲಿ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು. ವಿಧಾನ ಪರಿಷತ್ನ ಸದಸ್ಯರು ಅವ್ರ ವ್ಯಾಪ್ತಿನಲ್ಲಿ ಜನಸಾಮಾನ್ಯರಿಗೆ ಏನು ಅವರ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು. ಲೋಕಸಭಾ ಸದಸ್ಯರು ಅವ್ರ ವ್ಯಾಪ್ತಿನಲ್ಲಿ ವಿಶೇಷವಾದಂತ ಒಂದು ಅನುದಾನಗಳನ್ನ ಕೊಡಿಸಿ ಅದು ಕೂಡ ಆಗಬೇಕು. ಮತ್ತೆ ನಮ್ಮ ಶಾಸಕರ ಒಂದು ಕೆಲಸ ಏನಿದೆ ಅದನ್ನು ಕೂಡ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡುವಂತ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಇವತ್ತು ಏನು ಕನಸಿತ್ತು ಗಾಂಧೀಜಿಯವರ ಕನಸು, ಆ ಕನಸು ಮನಸ್ಸಾಗಲಿಕ್ಕೆ ನಿಜವಾಗ್ಲೂ ಕೂಡ ಯಾವುದೇ ರೀತಿಯಾದ ಸಮಸ್ಯೆ ಆಗಲ್ಲ. ಅದನ್ನ ಪ್ರಾಮಾಣಿಕವಾಗಿ ಮಾಡುವಂತ ಒಂದು ಮನಸ್ಸಾಕ್ಷಿ ಎಲ್ಲಾ ಜನಪ್ರತಿನಿಧಿಗಳು ಇರಬೇಕು. ಅದಕ್ಕೆ ಪೂರಕವಾಗಿ ಅಧಿಕಾರಿಗಳು ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರವನ್ನ ಕೊಟ್ಟಾಗ ಮಾತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಗ್ರಾಮ ಪಂಚಾಯತಿಯವರು ಪಾಪ ಅವರು ತುಂಬಾ ಕಷ್ಟಪಟ್ಟು ಒಂದು ತಿಂಗಳಿಂದ ಇದು ಪ್ರಿಪ್ರೇಷನ್, ನಮ್ಮ ಗ್ರಾಮ ಪಂಚಾಯತಿ ಸರ್ ಇದು ಒಂದು ತಿಂಗಳಿಂದ ಪ್ರಿಪ್ರೇಷನ್ ಆಗಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದಾರ. ನಮಗೆ ನಾನು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರುಗಳು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ನಾನು ಗ್ರಾಮ ಪಂಚಾಯತಿ ಮತ್ತು ಎಲ್ಲರ ಪರವಾಗಿ ನಾನು ವಿಶೇಷವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು
ನಮ್ಮ ಬಾಡಿ ಅಂದ್ರೆ ನಮ್ಮ ಆಡಳಿತ ಮಂಡಳಿಯ ಸಹಕಾರ ಇಲ್ಲದೆ ಇದ್ಯಾವುದು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಜೊತೆಗೆ ನಮ್ಮ PDO ಅಭಿವೃದ್ಧಿ ಅಧಿಕಾರಿಗಳ ಒಂದು ಸಹಾಯ, ನಮ್ಮ ಸ್ಟಾಫ್ನ ಒಂದು ಸಹಾಯದಿಂದ ಇವತ್ತು ನಾವು 5 ಹಳ್ಳಿಗಳಲ್ಲಿ ಯಾವುದೋ ಒಂದು ರೀತಿ ಕಾರ್ಯಕ್ರಮಗಳನ್ನ ದಾನಿಗಳನ್ನ ಹಿಡಿದು ಹಾಗೂ ಪಂಚಾಯಿತಿ ಅನುದಾನದಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡಿ ಇವತ್ತು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ದೀವಿ. ಇದಕ್ಕೆ ಅನೇಕರ ಕೊಡುಗೆ ಅಂತೂ ಇದೆ. ನಾವೀಗಾಗಲೇ ಹೇಳಿದಂಗೆ GN ಅವ್ರ ಮರಣ ಹೊಂದಿರ್ಬೋದು, ಅವ್ರನ್ನೂ ನೆನೆಸ್ಕೋಬೇಕಾಗುತ್ತೆ. ಹಾಗೆ ನಮ್ಮ ಆ ಸದಸ್ಯರುಗಳು ಹಿಂದೆ ಅಧ್ಯಕ್ಷರಾಗಿದ್ದಂಥವ್ರು, ಉಪಾಧ್ಯಕ್ಷರಾಗಿದ್ದಂಥವ್ರು ಅವರೆಲ್ಲರ ಸಹಕಾರದಿಂದನೇ ಇವತ್ತು ಈ ಮಟ್ಟಿಗೆ ಒಂದು ಕಾರ್ಯಕ್ರಮನ, ಬೃಹತ್ ಕಾರ್ಯಕ್ರಮವನ್ನ ಒಂದು ಸಂಭ್ರಮದಿಂದ ನಾವು ಆಚರಣೆ ಮಾಡಿದೀವಿ. ಎಲ್ಲ ಊರುಗಳಿಗೂ ಒಂದು ರೀತಿ ಕಾರ್ಯಕ್ರಮಗಳನ್ನ ಪಂಚಾಯಿತಿಯಿಂದ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ನನಗಂತೂ ಹೆಮ್ಮೆ ಆಗ್ತಾ ಇದೆ. ಇದಕ್ಕೆ ಸಹಕರಿಸಿದಂತ ಎಲ್ರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಹೇಳ್ತಾ, ದಾನಿಗಳಿಗೂ ಸಹ ಇದೇ ವೇದಿಕೆ ಮುಖಾಂತರವಾಗಿ ಯಾರೆಲ್ಲ ದಾನಿಗಳು ನಮಗೆ ಈ ಒಂದು ಶಂಕುಸ್ಥಾಪನೆ ಉದ್ಘಾಟನೆಗೆ ಕೈ ಜೋಡಿಸಿದ್ದಾರೆ ಅವ್ರಿಗೂ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಘಟಕ ಉದ್ಘಾಟನೆ. ದಾಸನಪುರ ಗ್ರಾಮ ಅಂಗನವಾಡಿ ಕಟ್ಟಡ ಶಂಕುಸ್ಥಾಪನೆ. ಬಳ್ಳೂರು ಗ್ರಾಮ ಡಾಕ್ಟರ್ BR ಅಂಬೇಡ್ಕರ್ ಅವರ ನಗರದ ಪುತ್ಥಳಿಯ ಕಾಂಪೌಂಡ್ ಪುನರ್ ನವೀಕರಣ ಉದ್ಘಾಟನೆ ಹಾಗೂ ಬಳ್ಳೂರು ಗ್ರಾಮದಲ್ಲಿ 4ನೇ ವಾರ್ಡ್ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಗ್ರಂಥಾಲಯ ಉದ್ಘಾಟನೆ ಹಾಗೂ ಬಳ್ಳೂರು ಗ್ರಾಮದಲ್ಲಿ ಶ್ರೀಮತಿ ಲೇಟ್ ಶಶಿಕಲಾ ಅವರ ಜ್ಞಾಪಕಾರ್ಥವಾಗಿ ಒಂದು ಶಾಲಾ ಕೊಠಡಿ ಹಾಗೂ ಮತ್ತು 2 ಶಾಲಾ ಕೊಠಡಿಯ ಉದ್ಘಾಟನೆ. ಮುಖ್ಯವಾಗಿ ಘನತ್ಯಾಜ್ಯ ವಿಲೇವಾರಿ ಘಟಕದ ಉದ್ಘಾಟನೆ. ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಇಲ್ಲಿ ನೆರೆದಿರುವ ಎಲ್ಲರಿಗೂ 8ನೇ ಕ್ಲಾಸು ಆಗೋದ್ಮೇಲೆ 8ನೇ ಕ್ಲಾಸ್ ಆದ್ಮೇಲೆ 9ನೇ ಕ್ಲಾಸು 10ನೇ ಕ್ಲಾಸು ಹತ್ತಬೇಲಿಗೆ ಹೋಗ್ಬೇಕು. ಮಳೆ ಗಾಳಿ ನೀರಂತ ಬಸ್ಸು ಆ ಟೈಮ್ಗೆ ಬಸ್ ಇಲ್ಲ. ಎಲ್ಲಾ ಬಡ ಮಕ್ಕಳು, ಆ ಬಡ ಮಕ್ಕಳಿಗೆ ಈ ದಿವಸ ಇದಕ್ಕೆ ಸಹಕಾರ ಮಾಡಿಕೊಡ್ಬೇಕು. ಆಮೇಲೆ ನಮ್ದು ಗಡಿ ಭಾಗದಲ್ಲಿ ಹತ್ತಬೇಲಿಯಿಂದ TVS ರಸ್ತೆಗೆ ಜಾಸ್ತಿ ವಾಹನಗಳು ಓಡಾಡ್ತವೆ. ಆದ್ರೆ ಅದಕ್ಕೆ ನಮ್ಮ MP ಅವರ ಕಡೆಯಿಂದ, MLA ಕಡೆಯಿಂದ, MLC ಅವರಿಂದ ಡಬಲ್ ರಸ್ತೆಯನ್ನು ಸಹಕಾರ ಮಾಡಿಕೊಳ್ಬೇಕು. ಹಳ್ಳಿಯಲ್ಲಿ ಸುಮಾರು ವರ್ಷಗಳಿಂದ ಆಶ್ರಯ ಯೋಜನೆಯಿಂದ ಪಂಚಾಯತಿಯಿಂದ ಅದನ್ನು ಮಟ್ಟ ಮಾಡಿ ಕಲ್ಲಾಕಿ ಎಲ್ಲ ರೆಡಿ ಐತೆ. ಆದರೆ ಅದಕ್ಕೆ 3 ಜನ ಸಹಕಾರ ಕೊಟ್ಟು ಅದನ್ನು ಬಡವರಿಗೆ, ಬಡ ಮಕ್ಕಳಿಗೆ ಇನ್ನ ಪೀಳಿಗೆ ಹೋದೇನು ಆ ಮನೆ ಹಂಗೆ ಉಳಿಯುತ್ತೆ, ನಿಮ್ಮ ಹೆಸರು ಹಂಗೆ ಉಳಿಯುತ್ತೆ. ನೀವು ಶಾಶ್ವತವಾಗಿ ಅದಕ್ಕೆ ಸಹಕಾರ ಕೊಡ್ಬೇಕಂತ ನಮ್ಮ ಮನವರಿಕೆ. ಇವತ್ತು ಆನೇಕಲ್ ತಾಲೂಕು ಪ್ರತಿ ಹಳ್ಳಿಗೂ ಮತ್ತು ಪ್ರತಿ ಮನೆಗೂ ಬೇಕಾಗಿರತಕ್ಕಂಥ ಮೂಲಭೂತ ವ್ಯವಸ್ಥೆ ಅಂದರೆ ಒಂದು ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು, ಶೌಚಾಲಯದ ವ್ಯವಸ್ಥೆ ಇರಬೇಕು ಮತ್ತು ಅಡಿಗೆ ಅನಿಲದ ವ್ಯವಸ್ಥೆ ಇರಬೇಕು. ಇದನ್ನು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಮಾಡಿದೆ. ಅಂದರೆ ಉಜ್ವಲ್ ಸ್ಕೀಮಲ್ಲಿ ನಿಮಗೆ ಅಡಿಗೆ ಅನಿಲವನ್ನು ಕೊಡುವಂಥದ್ದು, ಜಲ್ ಜೀವನ್ ಸ್ಕೀಮಲ್ಲಿ ಮನೆಗೆ ನೀರನ್ನು ಟ್ಯಾಪ್ ಗಂಗೆ ಕೊಡುವಂಥದ್ದು ಮತ್ತು ಸ್ವಚ್ಛ ಭಾರತಲ್ಲಿ ನಾವು ಶೌಚಾಲಯವನ್ನು ಕೊಡುವಂಥದ್ದು. ಇವತ್ತು ಬಳ್ಳೂರು ಪಂಚಾಯಿತಿ ನಿಜವಾಗ್ಲೂ ಒಂದು ಮಾದರಿ ಪಂಚಾಯಿತಿ ಅಂತ ನಾನು ಹೇಳಬೇಕಾಗತ್ತೆ. ಯಾಕೆಂದರೆ ಅವರ ಆಂತರಿಕ ಸಂಪನ್ಮೂಲ ಜೊತೆಗೆ ದಾನಿಗಳಿಂದ ಕೊಡುಗೆಯನ್ನು ಪಡೆದು ಹಲವಾರು ಮೂಲಭೂತ ಸೌಕರ್ಯಗಳನ್ನು ಮಾಡಿದ್ದಾರೆ. ಇದಕ್ಕೋಸ್ಕರ ನಾನು ಬಳ್ಳೂರು ಪಂಚಾಯಿತಿಯ ಸದಸ್ಯರನ್ನು, ಅಧ್ಯಕ್ಷರ, ಉಪಾಧ್ಯಕ್ಷರನ್ನು ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಇವತ್ತು ಶಾಲೆಗಳು
ಇವತ್ತು ನಾವು ಸರ್ಕಾರಿ ಶಾಲೆಗಳನ್ನು ಸಬಲೀಕರಣ ಮಾಡಬೇಕು, ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಅದರಲ್ಲಿ ಇವತ್ತು ನಾವು ಒಂದು ಶಾಲೆಯಲ್ಲಿ 4 ಕೊಠಡಿಗಳನ್ನು ದಾನಿಗಳ ಮೂಲಕ ಇವತ್ತು ವಸಂತ ರೆಡ್ಡಿ ಅವರು ಅವರ ತಾಯಿಯ ಹೆಸರಲ್ಲಿ ಕಟ್ಟಿಸ್ಕೊಟ್ಟಿದ್ದಾರೆ. ಸೊ ಇದು ಒಂದು ಪ್ರೇರಣೆ ಆಗುತ್ತೆ. ಸೊ ನಾವು ಇವತ್ತು ಆಂತರಿಕ ಸಂಪನ್ಮೂಲ ಕಡಿಮೆ ಇದ್ದರೂ ಕೂಡ ದಾನಿಗಳು ಹೆಚ್ಚು ಅನುದಾನವನ್ನು ಕೊಟ್ಟು ಅದನ್ನು ಸಮರ್ಪಕವಾಗಿ ನಾವು ಅದನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಇವತ್ತು ಕೇಂದ್ರ ಸರ್ಕಾರ ಆನ್ಲೈನ್ ಬೆಟ್ಟಿಂಗು ಅಥವಾ ಆನ್ಲೈನ್ ಗ್ಯಾಮ್ಲಿಂಗನ್ನು ಇವತ್ತು ನಿಷೇಧ ಮಾಡಿರೋದು ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ಇವತ್ತು ಸಣ್ಣ ದುಡಿಮೆ ಇರೋರು, ಕೂಲಿ ಕಾರ್ಮಿಕರು ಕೂಡ ಇವತ್ತು ಆನ್ಲೈನ್ ಈ ಬೆಟ್ಟಿಂಗಲ್ಲಿ ಅವರು ಬೋನಿನಲ್ಲಿ ಬಿದ್ದೋಗಿದ್ರು. ಅವರಿಗೆಲ್ಲ ಅದರಿಂದ ಅವರು ಸಂಸಾರ ನಡೆಸೋಕ್ಕಾಗ್ತಿರಲ್ಲ, ಮಕ್ಕಳ ವಿದ್ಯಾಭ್ಯಾಸ ನಡೆಸೋಕ್ಕಾಗ್ತಿರಲ್ಲ. ಆನ್ಲೈನ್ ಗೇಮಿಂಗ್ ಅನ್ನೋದು ಒಂದು ದೊಡ್ಡ ಚಟನೇ ಆಗಿತ್ತು. ಅದನ್ನು ಇವತ್ತು ಬ್ಯಾನ್ ಮಾಡಿರೋದು, ನಿಷೇಧ ಮಾಡಿರೋದು ನಿಜವಾಗ್ಲೂ ಅನುಕೂಲ ಆಗುತ್ತೆ. ಮುದ್ರಾ ಲೋನ್ ಕೂಡ ಅಷ್ಟೇ. ಇವತ್ತು ಬೀದಿ ಬದಿ ವ್ಯಾಪಾರಿಗಳಾಗ್ಬೋದು, ಸಣ್ಣ ಉದ್ದಿಮೆ ಮಾಡುವಂಥವ್ರು ಆಗ್ಬೋದು, ಅಥವಾ ಕೂಲಿ ಕಾರ್ಮಿಕರಿಗೆ ಆಗ್ಬೋದು, ಅವರಿಗೆ ಏನಾದರೂ ಒಂದು ಸಣ್ಣ ಬದುಕು ಕಟ್ಕೊಳ್ಳಿಕ್ಕೆ ಈ ಮುದ್ರಾ ಲೋನು, ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಮೂಲಕ ಎಷ್ಟು ಜನ ಬೀದಿಗೆ ಬಂದಿದ್ರು ಅದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಗಮನ ಹರಿಸಿದೆ. ಹೀಗಾಗಿ ಒಟ್ಟು ಪಂಚಾಯಿತಿಗಳು ಮತ್ತು ತಾಲೂಕ್ ಪಂಚಾಯಿತಿ ಆಗ್ಬೋದು, ವಿಲೇಜ್ ಪಂಚಾಯಿತಿ ಆಗ್ಬೋದು, ಅಥವಾ ಜಿಲ್ಲಾ ಪಂಚಾಯಿತಿ ಆಗ್ಬೋದು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಆಗ ನಾವು ಬಹುಶಃ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಸರ್ಜಾಪುರ ಭಾಗದ ಭೂಸ್ವಾಧೀನಕ್ಕೆ ಯಾವುದೇ ರೀತಿ ಸ್ಪಂದನೆ ದೊರೆತಿಲ್ಲ ಸರ್. ಇನ್ನು ರೈತರು ಹೋರಾಟ ಮಾಡ್ತಾರೆ, 51 ದಿನ ಕಂಪ್ಲೀಟ್ ಸಹ ಆಗಿದೆ. ಅಲ್ಲ, ಅದಕ್ಕೆ ಭೇಟಿ ಮಾಡಿ ಅವ್ರಿಗೂ ಮನವರಿಕೆ ಮಾಡಿದೆ. ದೇವನಹಳ್ಳಿನಲ್ಲಿ ಏನಾಯಿತು, ಅಲ್ಲೂ ರೈತರು ಹೋರಾಟ ಮಾಡಿ ಅದನ್ನು ಕೈ ಬಿಟ್ಟರು. ಸೊ ಅದೇ ರೀತಿ ಇಲ್ಲೂ ಕೂಡ ಈ ಭಾಗದಲ್ಲೂ, ಯಾಕೆಂದರೆ ಕೆಲವೆಲ್ಲ ಫಲವತ್ತಾದ ಭೂಮಿಯಾಗಿದೆ, ಅಲ್ಲಿ ಬೆಳೆ ಬೆಳೀತಾರೆ, ಹಣ್ಣು ತರಕಾರಿ ಬೆಳೀತಾರೆ. ಸೊ ಅದರಿಂದ ರೈತರಿಗೆ ವಿರೋಧ ಆಗತಕ್ಕಂಥ ಯಾವುದೇ ಒಂದು ಕಾರ್ಯವನ್ನು ಸರ್ಕಾರ ಮಾಡಬಾರ್ದು. ಗಡಿ ಭಾಗ ಗ್ರಾಮ ಪಂಚಾಯತಿ ತಮ್ಮ ಅನುದಾನ ಏನು ಇಲ್ಲ ನೋಡೋಣ. ಈಗ ಕುಡಿಯೋ ನೀರಿನ ಘಟಕ ಈಗ ಆಲ್ರೆಡಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿನಲ್ಲಿ ಕಳೆದ ಸುಮಾರು 1.5 ವರ್ಷದಲ್ಲಿ ಸುಮಾರು 75 ಬೋರ್ವೆಲ್ನನ್ನು ಮಾಡಿದ್ದೇವೆ ಅನುದಾನದಲ್ಲಿ. ಸುಮಾರು 50ರಿಂದ 60 ತಂಗುದಾಣಗಳನ್ನು ಮಾಡಿದ್ದೇವೆ. ಅದೇ ರೀತಿ ಶುದ್ಧ ನೀರಿನ ಘಟಕಗಳನ್ನು ಮಾಡಿದ್ದೇವೆ. ಸೊ ಹೀಗಾಗಿ ಹಂತವಾಗಿ ಅದನ್ನ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಮತ್ತು ನಮ್ಮ ಈ ಹೈವೇ ಏನಿದೆ, ಯಾವುದು ಚಂದಾಪುರ ಹತ್ತಿಬೆಲೆ ಅಥವಾ ಈ ಎಕ್ಸ್ಪ್ರೆಸ್ ಹೈವೇನಲ್ಲಿ ಏನಾಗಿದೆ, ಇಲ್ಲಿ ಬಹಳ ಅಪಘಾತಗಳಾಗ್ತಾ ಇದೆ. ಸೊ ಅಲ್ಲೂ ಕೂಡ ಹಲವಾರು ಅಂದರೆ ರೋಡ್ ಓವರ್ ಬ್ರಿಡ್ಜು 4 ಜಂಕ್ಷನಲ್ಲಿ ಬರ್ತಾ ಇದೆ ಇವಾಗ. ಅದು ಆಲ್ರೆಡಿ ಕಾಮಗಾರಿ ಆಗ್ತಾ ಇದೆ. ಸೊ ಮತ್ತು ಇಲ್ಲಿ ಏನಾಗಿದೆ, ಚಂದಾಪುರ ಹತ್ತಿಬೆಲೆ ಈ ಜಂಕ್ಷನಲ್ಲಿ ಟ್ರಾಫಿಕ್ಕು ಬಹಳ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಟ್ರಾಫಿಕ್ ಕಮಿಷನರಿಗೂ ಇವತ್ತು ಮೀಟಿಂಗ್ ಇತ್ತು, ಅದು ಕೂಡ ಮಾತಾಡಿದ್ದೇವೆ. ಸೊ ಹೀಗಾಗಿ ನಂತರ ಇವತ್ತು ಹತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಅಲ್ಲಿ ರೋಡು ಬಹಳ ಹದಗೆಟ್ಟಿತ್ತು. ಅದನ್ನು ಕೂಡ ಈಗ ಆಲ್ರೆಡಿ ಕಾಮಗಾರಿ ನಡೀತಾ ಇದೆ. ದಸರಾ ಉದ್ಘಾಟನೆಗೆ ಏನು ಬಳ್ಳೂರಲ್ಲಿ ಇವತ್ತು ಪಾಪ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಇವತ್ತು ನಮ್ಮ ಅರೇಹಳ್ಳಿ ಗ್ರಾಮದಲ್ಲಿ ಪಡಿತರ ಚೀಟಿ ಒಂದು ಬಿಲ್ಡಿಂಗ್ ಇರಲಿಲ್ಲ. ಅಂದರೆ ಅದಕ್ಕೋಸ್ಕರ ಅವರು ಹತ್ತಿಬೆಲೆಗೆ ಮತ್ತು ಇಲ್ಲಾಂದರೆ ಬಳ್ಳೂರಿಗೆ ಬರಬೇಕಾಗಿತ್ತು ರೇಷನ್ ತಗೊಳ್ಳೋಕ್ಕೆ. ಆ ಒಂದು ಕಟ್ಟಡದ ಉದ್ಘಾಟನೆ ಮತ್ತು ಒಂದು ರೇಷನ್ ಕೊಡುವಂಥ ವ್ಯವಸ್ಥೆ ಇವತ್ತು ಅಲ್ಲಾಗಿದೆ. ಅದೇ ರೀತಿಯ ಕೊಡ್ಲಿಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಒಂದು ಶಂಕುಸ್ಥಾಪನೆ, ಮತ್ತು ಹಳೆಹಳ್ಳಿ ಗ್ರಾಮದಲ್ಲಿ ಇವತ್ತು ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಆಗಿದೆ. ಅದೇ ಥರನೇ ಇವತ್ತು ದಾಸನಪುರದ ಅಂಗನವಾಡಿ ಕಟ್ಟಡದ ಶಂಕುಸ್ಥಾಪನೆ ಆಗಿದೆ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಅದೆಲ್ಲನೂ ಕೂಡ ಇವತ್ತು ರಿನೋವೇಷನ್ ಆಗಿ ಇವತ್ತು ಅದು ಕೂಡ ಇವತ್ತು ಉದ್ಘಾಟನೆ ಆಗಿದೆ. ಮತ್ತು ಘನತ್ಯಾಜ್ಯ ವಿಲೇವಾರಿ ಘಟಕನೂ ಕೂಡ ಇವತ್ತು ನಮ್ಮ ಬಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮದು ಗ್ರಂಥಾಲಯ, ಶಾಲಾ ಕಟ್ಟಡ, ಶುದ್ಧ ಕುಡಿಯುವ ನೀರಿನ ಘಟಕ ಇವೆಲ್ಲನೂ ಕೂಡ ವಿಕಲಚೇತನರಿಗೆ 5% ಅವರಿಗೆ ಅನುದಾನ ಕೊಡ್ತಾರೆ, ಅದನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಬಳ್ಳೂರು ಗ್ರಾಮ ಪಂಚಾಯತಿನಲ್ಲಿ ಉತ್ತಮವಾದಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದರೆ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಬಳ್ಳೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಕೂಡ ಒಳ್ಳೆಯ ಕೆಲಸ ಮಾಡಿದರೆ ಅವರಿಗೆ ನಾನು ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಬಳ್ಳೂರಿನ ಗ್ರಾಮ ಪಂಚಾಯಿತಿಯಲ್ಲಿ
ಸಂಭ್ರಮಾಚರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟ PDO ಸಾಹೇಬರು, ಹಾಗೆ ಸಿಬ್ಬಂದಿ ವರ್ಗ, ಹಾಗೆ ನಮ್ಮ ಸದಸ್ಯರು, ಹಾಗೆ ಗ್ರಾಮಸ್ಥರು, ಗಣ್ಯರೆಲ್ಲ ಬಂದಿದ್ದರು. ಅವ್ರ ಹೆಸರೆಲ್ಲ ಹೇಳ್ಕೊಂಡು ಹೋದರೆ ತುಂಬ ತಡವಾಗುತ್ತೆ. ಪಾಪ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮ್ಮ ಪರವಾಗಿ ನಿಮಗೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಅಷ್ಟೇ, ಥ್ಯಾಂಕ್ ಯು. 2020-25ನೇ ಆಡಳಿತ ಮಂಡಳಿ ಅಂದರೆ ಬಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನೇಕ ಉದ್ಘಾಟನಾ ಕಾರ್ಯಕ್ರಮ, ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಆಗಮಿಸಿದ್ದಾರೆ. ಲೋಕಸಭಾ ಸದಸ್ಯರಾದಂಥ ಎಷ್ಟೋ ಹೃದಯಗಳಿಗೆ ಬೆಳಕಾದಂಥ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಸರಳ ಸಜ್ಜನೆಯ ವ್ಯಕ್ತಿತ್ವ ಹೊಂದಿರುವಂಥ ಗೋಪಿನಾಥ್ ರೆಡ್ಡಿ ಅವರು MLC ಅವರು ಸಹ ಆಗಮಿಸಿದ್ದಾರೆ. ಅವ್ರ ಜೊತೆಗೆ ಕೆಲವು ಹಿರಿಯ ಅಧಿಕಾರಿಗಳು ಸಹ ಆಗಮಿಸಿದ್ದಾರೆ. ಹಾಗೆ ಏನು ಇವರೆಲ್ಲ ಒಂದು ಅಮೃತ ಹಸ್ತದಿಂದ ಪ್ರತಿ ಹಳ್ಳಿಯಲ್ಲೂ ಒಂದೊಂದು ಉದ್ಘಾಟನೆಯನ್ನು ಹಮ್ಮಿಕೊಂಡು ಇವತ್ತು ಬಳ್ಳೂರಲ್ಲಿ ಕಸ ವಿಲೇವಾರಿ ಘಟಕ ಇರ್ಬೋದು, ಸ್ಕೂಲ್ ಇರ್ಬೋದು, ಹಾಗೆ ಶುದ್ಧ ನೀರಿನ ಘಟಕ ಇರ್ಬೋದು, ಹಾಗೆ ಅಂಬೇಡ್ಕರ್ನ ಪುನರ್ನಿರ್ಮಾಣ ಇರ್ಬೋದು, ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಾವು ಈ ಒಂದು ಆಡಳಿತ ಮಂಡಳಿ 5 ವರ್ಷಗಳ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷಗಳು, ಒಂದು 6-7 ಉಪಾಧ್ಯಕ್ಷಗಳಾಗಿದ್ದಾರೆ, ಅಧ್ಯಕ್ಷಗಳು 3 ಜನ ಆಗಿದ್ದಾರೆ. ಇವರೆಲ್ಲರ ಸಹಕಾರದಿಂದ 22 ಜನರ ಸಹಕಾರದಿಂದ, ಹಾಗೆ ಆಡಳಿತ ಅವರ ಏನು ನಮ್ಮ ಅಧಿಕಾರಿಗಳಿದ್ದಾರೆ, ಸ್ಟಾಫ್ ಇದ್ದಾರೆ, ಅವರ ಒಂದು ಕೆಲಸದಿಂದ ನಾವು ಇವತ್ತು ಈ ಒಂದು ಎಲ್ಲ ಸಾಧನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗಿರೋಂಥದ್ದು. ಒಬ್ಬರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಏನೋ ಹೇಳ್ತಾ ಇದ್ದಾರೆ. ನಾನು ಹೇಳೋದು ಒಂದೇ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. DK ಶಿವಕುಮಾರ್ ಅವರು ಸದನದಲ್ಲೇ ಈ ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಭಾಳ ಅರ್ಥ ಇದೆ. ನಾನು ಮೇಲ್ನೋಟಿಗೆ ಕೇಳೋವಂಥ ಮಾತಲ್ಲ ಇದು. ನಾನು ಆಳವಾಗಿ ತಿಳ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಇದು ಆಗಿರುವಂಥದ್ದು ಇಲ್ಲಿ ಕೆಲಸ. ಈ ಕೆಲಸ ಶಾಶ್ವತವಾಗಿ ಎಷ್ಟೋ ಜನಕ್ಕೆ ಅನುಕೂಲವಾಗೋಂಥ ಕೆಲಸಗಳನ್ನು ಈ ಒಂದು ಆಡಳಿತ ಮಂಡಳಿ ಒಬ್ಬರಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೆಲಸಗಳನ್ನು ನಾವು 5 ವರ್ಷದಲ್ಲಿ ಈ ದಿನ ಉದ್ಘಾಟನೆ, ಶಂಕುಸ್ಥಾಪನೆಗಳನ್ನು ಮಾಡಿದ್ದೀವಿ. ಇದು ಒಂದು ರೀತಿ ಒಂದು ಸಂಭ್ರಮಾಚರಣೆ, ಸಾಧನೆ, ಎಲ್ಲ ರೀತಿಯಲ್ಲೂ ನಾನು ವರ್ಣಿಸಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಮೊದಲು ಸಹಾಯ ಮಾಡಿದಂಥವ್ರು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಜಯರಾಮ್ ಅವರು, ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ನಿಮ್ಮ ವಾಹಿನಿ ಮುಖಾಂತರವಾಗಿ ನಾನು ತಿಳಿಸ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರ ಒಂದು ಅಭಿವೃದ್ಧಿಯ ಚಿಂತನೆಯಿಂದ ನಾವು ಇವತ್ತು ಈ ಒಂದು ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತಾ ಇದ್ದೇನೆ. ಮತ್ತೊಮ್ಮೆ ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಯಾರೆಲ್ಲ ಸಹಕರಿಸಿದ್ದಾರೆ, ಪಾಲ್ಗೊಂಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಹಾರೈಸಿದ್ದಾರೆ, ಹರಿಸಿದ್ದಾರೆ, ಅವರೆಲ್ಲರಿಗೂ ಸಹ ನಿಮ್ಮ ವಾಹಿನಿ ಮುಖಾಂತರವಾಗಿ, ಎಲ್ಲ ವಾಹಿನಿ ಮುಖಾಂತರಗಳವಾಗಿ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಆಡಳಿತ ಮಂಡಳಿ ಮತ್ತು ಸ್ಟಾಫ್ಗೆ ಇಬ್ಬರಿಗೂ ಸಹ ನಾನು ಅನಂತ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಏನು ನಮ್ಮ MLA, MP ಮತ್ತು ಲೋಕಸಭಾ ಸದಸ್ಯರು ಆಗಮಿಸಿದ್ದಾರೆ, ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಅವ್ರಿಗೂ ಸಹ ನಿಮ್ಮ ವಾಹಿನಿ ಮುಖಾಂತರವಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಹಳ ಸಂಭ್ರಮಾಚರಣೆ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲಿ, ಕೊಡ್ಲಿಪುರ ಇರ್ಬೋದು, ಹಳೆಹಳ್ಳಿ, ದಾಸನಪುರ, ಹರೇಹಳ್ಳಿ, ಬಳ್ಳೂರಿನಲ್ಲಿ ಹಲವಾರು ಕಟ್ಟಡಗಳ ಲೋಕಾರ್ಪಣೆಯಾಗಿದೆ, ಹಲವಾರು ಕಟ್ಟಡಗಳ ಉದ್ಘಾಟನೆ ಆಗಿದೆ. ನಮ್ಮ ಪಂಚಾಯಿತಿಯಲ್ಲಿ ವರ್ಗ 1 ಇರ್ಬೋದು, ಬೇರೆ ಯೋಜನೆಗಳ ಹಣ ಇರ್ಬೋದು, ಅಥವಾ ಎಲ್ಲರ ಸಹಕಾರದಿಂದ ದಾನಿಗಳನ್ನು ಹಿಡಿದು ನಾವು ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಲೇಬೇಕು, ಜನರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗಲೇಬೇಕು ಅಂಥೇಳಿ ನಾವೆಲ್ಲ ಸದಸ್ಯರು, PDO ಎಲ್ಲರೂ ಸೇರಿ ಬಹಳ ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ಆ ಕಾರ್ಯಕ್ರಮಕ್ಕೆ ನಮ್ಮ ಲೋಕಸಭಾ ಸದಸ್ಯರಾದಂಥ ಮಂಜುನಾಥ್ರವರು, ಡಾಕ್ಟರ್ ಮಂಜುನಾಥ್, ನಮ್ಮ MLC ಗೋಪಿನಾಥ್ ರೆಡ್ಡಿರವರು, ನಮ್ಮ ಜನಪ್ರಿಯ ಶಾಸಕರಾದ B ಶಿವಣ್ಣರವರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದ್ದಾರೆ. ಈ ಎಲ್ಲ ಯೋಜನೆಗಳ ಅವಕಾಶಗಳನ್ನು ಸಾರ್ವಜನಿಕರು, ನಮ್ಮ ಬಂಧು ಭಗಿನಿಯರು ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬಳ್ಳೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು, ಹಾಗೂ ನಮ್ಮ ಸಂಸದರಾದಂಥ ಮಂಜುನಾಥ್ ಸರ್ ಅವರು, MLC ಗೋಪಿನಾಥ್ರವರು, ಇವತ್ತು ನಮ್ಮ ಅರಳಿ ಗ್ರಾಮಕ್ಕೆ ಆಹಾರ ವಿತರಣೆ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ಬಂದಿದ್ದರು. ಅಲ್ಲೊಂದು ಕಾರ್ಯಕ್ರಮ ಆಗಿದೆ. ಕೊಡ್ಲಿಪುರದಲ್ಲಿ ಕುಡಿಯುವ ನೀರಿನ ಘಟಕದ ಒಂದು ಶಂಕುಸ್ಥಾಪನೆ, ಹಳ್ಳಿಯಲ್ಲಿ ಅಲ್ಲಿ ಅಂಗನವಾಡಿಯ ಒಂದು ಕಟ್ಟಡ ಹಾಗೂ ಬಿಸಲರಿ ಯೂನಿಟ್, ಅಲ್ಲಿನೂ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ.
ಹಾಗೂ ದಾಸಂಪುರದಲ್ಲಿ ಒಂದು ಅಂಗನವಾಡಿ ಕಟ್ಟಡ ಶಂಕುಸ್ಥಾಪನೆ ಹಾಗೂ ಮುಖ್ಯವಾಗಿ ಬಳ್ಳೂರಿನಲ್ಲಿ ನಮ್ಮ ಮಾಜಿ ದಿವಂಗತ ನಾರಾಯಣ ರೆಡ್ಡಿ ಅವರು ನಾರಾಯಣ ರೆಡ್ಡಿ ಅವರು ಮಾಜಿ ಅಧ್ಯಕ್ಷರು ಅವರು ಸ್ಟಾರ್ಟ್ ಮಾಡಿದಂತಹ ಘನ ತ್ಯಾಜ್ಯ ವಿಲೇವಾರಿ ಘಟಕದ ಒಂದು ಉದ್ಘಾಟನೆಗೆ ಅವರು ಬಂದಿದ್ದರು. ಹಾಗೂ ಒಂದು ಜಿಲ್ಲಾ ಪಂಚಾಯತಿ ವತಿಯಿಂದ ಒಂದು ಲೈಬ್ರರಿಯ ಕಟ್ಟಡವನ್ನು ಸಹ ಇವತ್ತು ಮಾಡಿದ್ದೇವೆ. ಹಾಗೂ ಒಂದು ಶಾಲಾ ಕಟ್ಟಡವನ್ನು ಕೂಡ ಇವತ್ತು ಮಾಡಿದ್ದೀವಿ. ಬಿಸ್ಲರಿ ಯೂನಿಟನ್ನು ಮಾಡಿದ್ದೀವಿ. ಇವತ್ತು ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಭಾಳ ನೀಟಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ವಿಶೇಷವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ನಾನು ಹೃದಯಪೂರ್ವಕವಾಗಿ ಒಂದು ಥ್ಯಾಂಕ್ಸನ್ನು ಅವರಿಗೆ ಹೇಳ್ತಾ ಇದ್ದೇನೆ. ಇಷ್ಟನ್ನು ಹೇಳಲಿಕ್ಕೆ ಇಷ್ಟ.